ಬಿಜೆಪಿಯಲ್ಲಿ ಬಣ ಬಡಿದಾಟ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ತಡರಾತ್ರಿಯೇ ದೆಹಲಿಗೆ ತೆರಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಬಿಜೆಪಿಯಲ್ಲಿ ಈಗ ಬಣ ಬಡಿದಾಟ ಮಹತ್ವದ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ತಡರಾತ್ರಿಯೇ ದೆಹಲಿಗೆ ತೆರಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಅಮಿತ್ ಶಾ ಮತ್ತೆ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಲಿದ್ದಾರೆ ಬಿವೈವಿ. ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಇಂಟರ್ಫಿಯರ್ ಆಗದಲ್ಲೇ ರಾಜ್ಯದ ಬಿಜೆಪಿಯ ಪರಿಸ್ಥಿತಿ ಸರಿ ಹೋಗಲ್ಲ ಅಂತ ಅನ್ಸಿರಬಹುದು ಅವರಿಗೆ. ಯತ್ನಾಳ್ ಬಣದಿಂದ ಬಿಜೆಪಿಗೆ ಆಗ್ತಾ ಇರೋ ಮುಜುಗರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಬೆಳಗಾವಿ ಅಧಿವೇಶನಕ್ಕೂ ವಿರೋಧಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ, ಬೆಳಗಾವಿ ಅಧಿವೇಶನಕ್ಕೂ ಮುನ್ನ ವಿರೋಧಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ವಿಜೇಂದ್ರ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಸಲ ಏನಾದ್ರೂ ನೀವು ಕ್ರಮ ಕೈಗೊಳ್ಳದೇ ಇದ್ರೆ ಬಿಜೆಪಿಗೆ ಸ್ವಪಕ್ಷದವರೇ ಕಂಟಕ ಆಗ್ತಾರೆ. ಬೆಳಗಾವಿ ಅಧಿವೇಶನದಲ್ಲೂ ಕೂಡ ತೀವ್ರ ಮುಜುಗರ ಆಗೋ ಸಾಧ್ಯತೆ ಇದೆ. ಈ ಬಗ್ಗೆ ಹೈಕಮಾಂಡ್ಗೆ ಮನವರಿಕೆಯನ್ನ ಮಾಡಿಕೊಳ್ಳಿದ್ದಾರೆ ಬಿವೈ ವಿಜಯೇಂದ್ರ. ಕಾಂಗ್ರೆಸ್ ಅವ್ರು ನೇರವಾಗಿ ಹೇಳ್ಬಿಡ್ತಾರೆ, ಅಯ್ಯೋ ನಿಮ್ಮಲ್ಲೇ ಜಗಳ ಆಡ್ಕೊಂಡಿದ್ದೀರಿ, ನೀವೇ ಮನೆಯೊಂದು 3 ಬಾಗ್ಲು ತರ ಆಗಿದ್ದೀರಿ, ನಮ್ಮ ಬಗ್ಗೆ ಏನ್ ಮಾತಾಡ್ಲಿಕ್ಕೆ ಬರ್ತೀರಿ ಅಂತ ಹೇಳ್ಬಿಡ್ತಾರೆ. ಸೊ ಹಾಗಾಗಿ ಆ ಬೆಳಗಾವಿಯ ಅಧಿವೇಶನದಲ್ಲಿ ಯಾವುದೇ ರೀತಿಯಾದಂತಹ ಮುಜುಗರಗಳಾಗಬಾರದು ಅಂತ ಹೇಳಿ ವಿಜಯೇಂದ್ರ ಅವರು ತಡರಾತ್ರಿಯ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಅಲ್ಲಿ ಇವತ್ತು ಜೆಪಿ ನಡ್ಡಾ ಮತ್ತೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬಿಜೆಪಿಯ ಪರಿಸ್ಥಿತಿಯ ಬಗ್ಗೆ ಮನವರಿಕೆ ಮಾಡಿಕೊಡ್ಲಿದ್ದಾರೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಬಿಜೆಪಿ ಬಣ ಬಡದಾಟ ಸಿಕ್ಕಾಪಟ್ಟೆ ಜೋರಾಗಿದೆ. ಅಂಡ್ ಯತ್ನಾಳ್ ಅಂಡ್ ಟೀಮ್ ಒಂದ್ ಕಡೆ, ಬಿವೈ ವಿಜಯೇಂದ್ರ ಅವರ ಟೀಮು ಇಬ್ರಿಗೂ ಕೂಡ ಹದ್ಮೀರ್ ಹೋಗ್ಬಿಟ್ಟಿದ್ದಾರೆ. ಈಗ ಹಾದಿ ಬೀದಿ ರಂಪು ತನಕ ಬಂದಿದೆ. ಯತ್ನಾಳ್ ಅವರಂತೂ ಕೇರೆ ಮಾಡ್ತಾ ಇಲ್ಲ. ಇದು ಬಿಜೆಪಿಗೆ ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇದೆ. ಹೈಕಮಾಂಡೇ ಎಂಟ್ರಿ ಕೊಡಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಖಂಡಿತವಾಗೂ ಸಿಂಧೂರ, ಯಾಕಂದ್ರೆ ಪ್ರಮುಖವಾಗಿ ಕಾಂಗ್ರೆಸ್ನ ಕೆಲವೊಂದಿಷ್ಟು ಭ್ರಷ್ಟಾಚಾರ ವಿಚಾರ ಏನಿದೆ, ಆ ಭ್ರಷ್ಟಾಚಾರದ ವಿಚಾರ ಬಿಜೆಪಿಗೆ ವರವಾದ್ರೂ ಸಹ ಇದೀಗ ಅದ್ರ ವಿರುದ್ಧ ಹೋರಾಟ ಮಾಡೋದಕ್ಕೆ ಆಗ್ತಾ ಇಲ್ಲ. ಕಾರಣ ಬಿಜೆಪಿಯಲ್ಲಿ ಇರ್ತಕ್ಕಂತಹ ಒಂದು ಕೋಲ್ಡ್ ವಾರ್ ಏನಿದೆ, ಆ ಕೋಲ್ಡ್ ವಾರ್ ಎಲ್ಲವನ್ನೂ ಸಹ ಕೊಚ್ಚಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಈ ನಿಟ್ಟಿನಲ್ಲಿ ಈಗ ಡಿಸೆಂಬರ್ 9ನೇ ತಾರೀಕಿಂದ ಬೆಳಗಾವಿ ಅಧಿವೇಶನ ಆರಂಭವಾಗ್ತಾ ಇದೆ. ಆ ಅಧಿವೇಶನದಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ಬಿಜೆಪಿ ಜಪಿಸಬೇಕು. ಒಂದು ಪಕ್ಷ ಅಲ್ಲೂ ಸಹ ಈ ಹೊಂದಾಣಿಕೆಯ ಕೊರತೆ ಆಗಿದ್ದೆ ಆದಲ್ಲಿ ಅದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಪ್ಲಸ್ ಪಾಯಿಂಟ್ ಆಗುತ್ತೆ. ಆಗ ಕಾಂಗ್ರೆಸ್ಸೇ ಬಿಜೆಪಿ ಮೇಲೆ ವಾಗ್ದಾಳಿ ಮಾಡುವ ಸಾಧ್ಯತೆಗಳು ಅಧಿಕವಾಗಿರ್ತದೆ. ಈ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಸಹ ಆ ರೀತಿ ಆಗಬಾರ್ದು. ಯಾಕಂದ್ರೆ ಒಂದ್ ಕಡೆ ರೆಬೆಲ್ ಟೀಮ್ ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ವಿರುದ್ಧ ತೊಡೆಯನ್ನ ತಟ್ಟಿರ್ತಕ್ಕಂಥದ್ದು, ಅವ್ರ ವಿರುದ್ಧ ಆದಿ ಬೀದಿಯಲ್ಲೂ ಸಹ ನೇರವಾಗಿ ವಾಗ್ದಾಳಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದು ಬಿಜೆಪಿಯಲ್ಲಿ ಮನೆಯೊಂದು 3 ಬಾಗಿಲು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇದು ಕಾಂಗ್ರೆಸ್ನು ಸಹ ಇದನ್ನ ಇಟ್ಕೊಂಡು ಈಗಾಗಲೇ ವಾಗ್ದಾಳಿಯನ್ನ ಮಾಡ್ತಾ ಇದೆ. ತಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಏನು ಕಸವನ್ನ ಮೊದಲು ಬಿಜೆಪಿ ಹೊಡ್ಕೊಳ್ಳಿ, ಆಮೇಲೆ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂತಹ ಕಸವನ್ನ ಬಿಜೆಪಿ ಹೊಡೆಯೋದಕ್ಕೆ ಬರಲಿ ಅನ್ನೋ ನಿಟ್ಟಿನಲ್ಲಿ ವಾಗ್ದಾಳಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈಗ ತಡರಾತ್ರಿ ಯಾರಿಗೂ ಸಹ ಗೊತ್ತಿಲ್ಲದೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ದೆಹಲಿಗೆ ತೆರಳಿರ್ತಕ್ಕಂಥದ್ದು. ದೆಹಲಿಯ ಉದ್ದೇಶ ಇಷ್ಟೇ, ಕ್ಲಿಯರ್ ಕಟ್. ಏನು ಆಗಿರ್ತಕ್ಕಂತಹ ರೆಬೆಲ್ಸ್ಗಳೇನಿದ್ದಾರೆ ಅವರನ್ನ ಏನಾದರೂ ಮಾಡಿ ಸೈಲೆಂಟ್ ಮಾಡಲೇಬೇಕು. ಪಕ್ಷದ ವಿರುದ್ಧ ಮತ್ತೆ ರಾಜ್ಯಾಧ್ಯಕ್ಷರ ವಿರುದ್ಧ ಯಾವುದೇ ಕಾರಣಕ್ಕೂ ಸಹ ಹೇಳಿಕೆಗಳನ್ನ ಕೊಡಬಾರ್ದು. ಆ ನಿಟ್ಟಿನಲ್ಲಿ ಕರೆದು ನೀವು ಬುದ್ಧಿವಾದವನ್ನ ಹೇಳ್ಬೇಕು ಅಂತ ಹೇಳ್ಬಿಟ್ಟು ವರಿಷ್ಠರಲ್ಲಿ ಮನವಿಯನ್ನ ಮಾಡೋದಕ್ಕೆ ಹೋಗಿದ್ದಾರೆ. ಜೊತೆಗೆ 9ನೇ ತಾರೀಕಿಂದ ಏನು ಸೆಷನ್ ಆರಂಭವಾಗ್ತೈತೆ ಅಲ್ಲಿ ಯಾವ ರೀತಿ ಹೋರಾಟವನ್ನು ರೂಪಿಸಿದೀವಿ, ಕಾಂಗ್ರೆಸ್ ವಿರುದ್ಧ ಯಾವ ರೀತಿ ನಾವು ತಂತ್ರಗಾರಿಕೆಯನ್ನ ಮಾಡಿದೀವಿ, ಮತ್ತೆ ಸದನದಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಸಹ ಹೈಕಮಾಂಡ್ ನಾಯಕರ ಗಮನಕ್ಕೆ ಸಹ ತರ್ತಾರೆ. ಈ ನಿಟ್ಟಿನಲ್ಲಿ ಎಲ್ಲದಕ್ಕೂ ಸಹ ಒಗ್ಗಟ್ಟಾಗಿ ಹೋಗ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನೀವು ಕರೆದು ಅವರನ್ನ ಬುದ್ಧಿವಾದ ಹೇಳ್ಬೇಕಂತಲೂ ಸಹ ಹೇಳಿದ್ದಾರೆ. ಈಗಾಗಲೇ ಯತ್ನಾಳ್ ಅವರಿಗೆ ವರಿಷ್ಠರು ಸಹ ದೂರವಾಣಿ ಕರೆ ಮಾಡಿ ದೆಹಲಿಗೆ ಬರುವಂತೆ ಸೂಚನೆಯನ್ನ ಕೊಟ್ಟಿದ್ರು. ಆದರೆ ಯತ್ನಾಳ್ ಅವರು ಬರೋದಾದ್ರೆ ನಾನು ಒಬ್ಬನೇ ಬರೋದಿಲ್ಲ, ನನ್ನ ಜೊತೆಗೆ ಮಿಕ್ಕಂತಹ ಕೆಲವೊಂದಿಷ್ಟು ನಾಯಕರು ಸಹ ಇದ್ದಾರೆ, ಎಲ್ಲರೂ ಸಹ ಒಟ್ಟಾಗಿ ಬರ್ತೀವಿ ಅಂತಲೂ ಸಹ ಹೇಳಿರ್ತಕ್ಕಂಥದ್ದು. ಇದಕ್ಕೆ ಹೈಕಮಾಂಡ್ ಯಾವುದೇ ರೀತಿಯ ರೆಸ್ಪಾನ್ಸ್ ಅನ್ನ ಮಾಡಿಲ್ಲ. ಹೀಗಾಗಿ 3ನೇ ತಾರೀಕು ಏನೋ ತರುಣ್ ಜುಗ್ ಅನ್ನ ಏನೋ ಬಿಜೆಪಿಯ ವರಿಷ್ಠರು ರಾಜ್ಯಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಅವರ ಸಮ್ಮುಖದಲ್ಲಿ ಕೋರ್ ಕಮಿಟಿ ಸಭೆ ಸಹ ನಡೀತಿದೆ. ಆ ಕೋರ್ ಕಮಿಟಿ ಸಭೆಯಲ್ಲಿ ರಾಜ್ಯದ ನಾಯಕರನ್ನ ಕರೆದು ಮಾತನಾಡುವ ಸಾಧ್ಯತೆಗಳು ಅಧಿಕವಾಗಿದ್ದಾವೆ. ಹೀಗಾಗಿ ಕಾಂಗ್ರೆಸ್ನ ಭ್ರಷ್ಟಾಚಾರ ಸಾಕಷ್ಟು ಸಿಗ್ತಾ ಇದೆ ನಮಗೆ ಮೆಟೀರಿಯಲ್ಸ್. ಅದನ್ನೇ ಇಟ್ಕೊಂಡು ಹೋರಾಟವನ್ನ ಮಾಡಬೇಕೇ ಬಿಟ್ಟು ಪಕ್ಷದ ವಿರುದ್ಧ ಹೋರಾಟವನ್ನ ಮಾಡಕೂಡದು ಅನ್ನೋ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಡಬಹುದು. ರಾಘವೇಂದ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.